ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಬಾಸ್ ಕರ್ನಾಟಕಕ್ಕೆ ಸ್ವಾಗತ. ಸೊ ಇವತ್ತು ನಾವು ಸಕಲೇಶಪುರದಲ್ಲಿ ಒಂದು ಸ್ಟಾಪ್ ಹಾಕಿದ್ದೀವಿ. ಸೊ ಮಂಗಳೂರು ಕಡೆ ಹೋಗ್ತಾ ಇದ್ವಿ, ಒಂದಷ್ಟು ಸೀರೀಸು ಮುಗಿಸ್ಕೊಂಬರೋಣ ವೀಡಿಯೋಸು ಅಂತ. ಫಸ್ಟ್ ಸ್ಟಾಪ್ ಬಂದ್ಬಿಟ್ಟು ಸಕಲೇಶಪುರ ಮೇಯ್ನು ಬಸ್ ಸ್ಟಾಪ್ ಇದೆಯಲ್ಲ, ಅದರಿಂದ ಸ್ವಲ್ಪ ಮುಂದೆ ಹಿಂಗೆ ನಡ್ಕೊಂಬಂದರೆ ಭರಣಿ ಮೆಸ್ಸು, ಒಳ್ಳೆ ಮಾಂಸಾಹಾರಿ ಊಟ ಸಿಗುತ್ತೆ. ಸೊ ಇಲ್ಲಿ ಹಳೇ ಹೋಟೆಲ್ಲು ಒಂದು ಸ್ಟಾಪ್ ಹಾಕಬೇಕು ಅಂತ ತುಂಬ ಜನ ರೆಕಮೆಂಡ್ ಮಾಡಿದರು ತುಂಬ ದಿವಸಗಳಿಂದ. ಮತ್ತು ನಮ್ಮ ಸಬ್ಸ್ಕ್ರೈಬರ್ ಕೂಡ ಒಂದಷ್ಟು ಜನ DM ಮಾಡಿದರು, ಇಲ್ಲಿ ಒಂದು 2 ಹೋಟೆಲ್ನ ಟ್ರೈ ಮಾಡಬೇಕು ಅಂತ. ಸೊ ಟೈಮ್ ಆಗಿದೆ, ಟೈಮ್ ಸಿಕ್ತು, ನಾವು ಕರೆಕ್ಟಾಗಿ ಊಟದ ಟೈಮ್ಗೆ ಬಂದಿದ್ವಿ. ತುಂಬ ಲೇಟ್ ಮಾಡಿದಿರ, ಹೋಗೋಣ ಏನೇ ಸಿಗುತ್ತೆ ಅಂತ ತಿಳ್ಕೊಂಡು ಒಂದಷ್ಟು ಅವರ ಫಾಸ್ಟ್ ಮೂವಿಂಗ್ ಡಿಶಸ್ನ ಟ್ರೈ ಮಾಡೋಣ. ಆಮೇಲೆ ಈ ಜಾಗದ ಲೊಕೇಶನ್ ಎಲ್ಲನೂ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಅದನ್ನು ಚೆಕ್ ಮಾಡಿ ಆರಾಮಾಗಿ ಬಂದ್ಬಿಡ್ಬೋದು. ಸೊ ಅದು ಹೇಳೋದಲ್ಲ, ಬಸ್ ಸ್ಟಾಪಿಂದ ಸ್ವಲ್ಪ ನಡ್ಕೊಂಡು ಒಳಗಡೆಗೆ ಬರಬೇಕು. ಈಗ ಒಳಗೋಣ ಬನ್ನಿ. ಏನು ಸರ್ ಶೂಟಿಂಗ್ ಬನ್ನಿ. ಇವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. KGK ಗಗನ್, KGK ಗೌಡ ಸರ್. ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತೀವಿ ಸರ್. ಹೌದಾ? ಥ್ಯಾಂಕ್ ಯು ಸರ್, ಹಿಂಗೆ ಸಪೋರ್ಟ್ ಮಾಡಿ. ಸೊ ನಮ್ಮ ಜೊತೆ ಹೋಟೆಲ್ ಓನರ್ ಇದ್ದಾರೆ, ಅವ್ರನ್ನ ಮಾತಾಡ್ತಾನೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೆಸರು ಸರ್? ಪ್ರಮೋದ್ ಅಂತ. ನಿಮ್ಮ ಹೋಟ್ಲ್ ಬಗ್ಗೆ ತಿಳಿಸ್ಬಿಡಿ, ಯಾವಾಗ ಶುರು ಮಾಡಿದ್ದು? 1993 ನಮ್ಮ ತಂದೆಯವರು ಸ್ಟಾರ್ಟ್ ಮಾಡಿದ್ದ. ಓಕೆ. ಆಮೇಲೆ ಇಲ್ಲಿ ನಿಮ್ಮಲ್ಲಿ ಏನು ಫೇಮಸ್ಸು, ಏನೇನು ಸಿಗುತ್ತೆ ಸರ್? ನಮ್ಮಲ್ಲಿ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮುದ್ದೆ ಊಟ ಸಿಗುತ್ತೆ, ಮಟನ್, ಚಿಕನ್, ತಲೆ ಮಾಂಸ, ಬೋಟಿ, ಮಟನ್ ಲಿವರ್, ಫಿಶ್ ಐಟಮ್ಗಳೆಲ್ಲ ಸಿಗುತ್ತೆ. ಓಕೆ. ಮಟನ್ ಐಟಮ್ಸಲ್ಲಿ ಎಲ್ಲ ಥರ ಸಿಗುತ್ತೆ. ಓಕೆ. ಆಮೇಲೆ ಇದು ಮಟನ್ ಎಲ್ಲ ಯಾವ ಥರ ಸೆಲೆಕ್ಟ್ ಮಾಡ್ತೀರಾ? ಮಟನ್ನು ನಾವೇ ಶಿಪ್ ತರಿಸ್ತೀವಿ. ಸರಿ. ನಾವೇ ತರಿಸ್ಬಿಟ್ಟು ಕೆಲವೊಂದು ವೆಂಡರ್ಸ್ ಹತ್ರ ಇಲ್ಲ ಲೋಕಲ್ ಕಟಿಂಗ್ ಮಾಡಿಸ್ತೀರಾ? ಓಕೆ. ಹೆಂಗೆ ಸೆಲೆಕ್ಟ್ ಮಾಡ್ತೀರಾ ಸರ್? ಎಷ್ಟು ತೂಕ ಇರಬೇಕು ಅಂತ? ಒಂದು ಅಪ್ರಾಕ್ಸಿಮೇಟ್ ಒಂದು 15 kg ಮೇಲೆ ನಾಟಿ ಮರಿಗಳನ್ನ ತರಿಸಿ ಇದು ಮಾಡ್ತೀವಿ. ಓಕೆ. ಆಮೇಲೆ ನಿಮ್ಮಲ್ಲಿ ಜಾಸ್ತಿ ಸೇಲ್ ಆಗುವಂಥ ಡಿಶಸ್, ಇವಾಗ ಇಷ್ಟೊಂದು ಮಟನ್ ಡಿಶಸ್ ಇದೆಯಲ್ಲ, ಅದರಲ್ಲಿ ತುಂಬ ಜನ ಇಷ್ಟಪಟ್ಟು ತಿನ್ನೋಂಥದ್ದು ಯಾವುದು ಮೇಯ್ನಾಗಿ? ನಮ್ಮದು ಯಾವುದೋ ಒಂದು ಐಟಮ್ಗೆ ಕೆಟ್ಟದಾಗಿಲ್ಲ. ಓಕೆ. ಪ್ರತಿಯೊಂದು ಎಲ್ಲ ಥರ ಜನ್ರೇಷನ್ಗೂ ಸೂಟ್ ಆಗಂಗೆ. ಯಂಗ್ಸ್ಟರ್ ಬಂದರೆ ಬಿರಿಯಾನಿ ತಿಂತಾರೆ, ಏಜೆಡ್ ಪರ್ಸನ್ ಬಂದರೆ ಮುದ್ದೆ ಊಟ, ಮಟನ್ನು, ಚಿಕನ್ನು, ತಲೆ ಮಾಂಸ. ಸರಿ ಸರ್. ಎಲ್ಲದೂ ಚೆನ್ನಾಗೋಗುತ್ತೆ, ಎಲ್ಲದೂ ಡಿಫ್ರೆಂಟ್ ಟೇಸ್ಟು, ನಿಮಗೆ ಬೇರೆ ಕಡೆ ಸಿಗೋ ಥರ ಸಿಗೋದಿಲ್ಲ. ಓಕೆ. ಇವನ್ ಚಿಲ್ಲಿ ಪೌಡ್ರ್ ಇರ್ಬೋದು, ಧನಿಯಾ ಪುಡಿ ಎಲ್ಲ ನಾವೇ ಓನಾಗಿ ಇದು ಮಾಡೋದು. ನಾವೇ ಹೊರಡೆಯಿಂದ ತರಿಸ್ಬಿಟ್ಟು ನಾವೇ ಪುಡಿ ಮಾಡಿಸ್ಕೊತೀವಿ. ಯಾವುದ್ರಲ್ಲೂ ಕಲರು, ಟೇಸ್ಟಿಂಗ್ ಪೌಡ್ರ್ ಆ ಥರದ್ದು ಯಾವುದು ಯೂಸ್ ಮಾಡಲ್ಲ. ಸರಿ ಸರ್. ಈಗ ನಮ್ಮ ಈ ಒರಿಜಿನಲ್ ಮಲೆನಾಡು ಶೈಲಿ ಅಡುಗೆ ಏನಿದೆ ಅದು ನಿಮಗೆ ಸಿಗುತ್ತೆ. ಓಕೆ. ಓಕೆ. ಈ ಕಡೆ ಕರಾವಳಿ ಬರುತ್ತೆ ಮಂಗಳೂರು, ಈ ಕಡೆ ಹಾಸನ ಬಯಲುಸೀಮೆ ಬರುತ್ತೆ. ನಮ್ಮ ಮಧ್ಯದಲ್ಲಿ ಮಲೆನಾಡಿಂದು ಇದು ಸಪ್ರೇಟ್ ಕುಸಿನ್ ಇದು. ಓಕೆ. ಕೆಲವರು ಕನ್ಫ್ಯೂಸ್ ಮಾಡ್ತಿದ್ದಾರೆ, ಮಂಗಳೂರು ಆದಮೇಲೆ ನಮ್ಮದು ನಾಟಿ ಸ್ಟೈಲ್, ಹಾಸನ ಸ್ಟೈಲ್ ಶುರುವಾಗುತ್ತೆ ಅಂತ. ಅದು ತಪ್ಪು. ಇಲ್ಲಿ ಮಲೆನಾಡಿನ ಶೈಲಿದು ಅಡುಗೆ ಸಿಗುತ್ತೆ. ಓಕೆ. ಆಮೇಲೆ ಈಗ ಬಿರಿಯಾನಿ ಎಲ್ಲನೂ ಡೈಲಿ ಸಿಗುತ್ತಾ? ಡೈಲಿ ಸಿಗುತ್ತೆ. ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀರಾ? ಬೆಳಿಗ್ಗೆ 11 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. 11 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ನೈಟ್ 10 ಗಂಟೆ ಇರುತ್ತೆ. 10 ಗಂಟೆ ತನಕ ಕಂಟಿನ್ಯೂಸ್ ಪ್ರತಿದಿನ ಇರುತ್ತೆ. ಊಟ ಹಂಗೆ ಮಧ್ಯಾಹ್ನ ಊಟ ಸ್ಟಾರ್ಟ್ ಆಗುತ್ತೆ. ಮಧ್ಯಾಹ್ನ ಊಟ 1 ಗಂಟೆ ಮೇಲಿಂದ ಊಟ ಸ್ಟಾರ್ಟ್ ಆಗುತ್ತೆ. 11 ಗಂಟೆ ರೆಡಿ ಇರುತ್ತೆ. ಕೆಲವರು ಬ್ರೇಕ್ಫಾಸ್ಟ್ ಮಾಡಿರೋದಿಲ್ಲ. ಓಕೆ. ಆ ಟೈಮಲ್ಲಿ ಲಂಚ್, ಬ್ರೇಕ್ಫಾಸ್ಟ್ ಮಧ್ಯದಲ್ಲಿ ಒಂದು ಬಂಚ್ ಅಂತ ಹೇಳಿದ್ರೆ. ಓಕೆ. ಸೂಪರ್. ಏನಾದರೂ ಡಿಫ್ರೆನ್ಸ್ ಹೇಳ್ಬೋದಾ? ಈಗ ಬೇರೆ ಕಂಪೇರ್ ಮಾಡಿದ್ರೆ ಮಲೆನಾಡು ಕ್ಯೂಸಿನಲ್ಲಿ ಡಿಫ್ರೆನ್ಸ್? ಈ ಬೆಂಗಳೂರು ಸೈಡೆಲ್ಲ ದೊಣ್ಣೆ ಬಿರಿಯಾನಿ ಥರ ಮಾಡ್ತಾರೆ. ಕೆಲವೊಂದು ಪೇಸ್ಟ್ ಮಾಡಿಬಿಟ್ಟು ಗ್ರೀನ್ ಕಲರ್ ಪೇಸ್ಟ್ ಮಾಡಿಬಿಟ್ಟು ಅದು ಹಾಕ್ಬಿಟ್ಟು ಇದು ಮಾಡ್ತಾರೆ. ನಮ್ಮದು ಯಾವುದು ಪೇಸ್ಟ್ ಮಾಡೋದಿಲ್ಲ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾತ್ರ ಇರುತ್ತೆ. ಮಿಕ್ಕಿದ್ದು ಟೊಮೊಟೊ, ಆನಿಯನ್, ಸೊಪ್ಪು ಅವೆಲ್ಲ ಕಟ್ ಮಾಡಿ ಹಾಕೋದು. ಸ್ವಲ್ಪ ಡಿಫ್ರೆಂಟ್ ಫ್ರೈ ಮಾಡಿಬಿಟ್ಟು ಅದ್ರಲ್ಲಿ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ನಿಮಗೆ ದೊಣ್ಣೆ ಬಿರಿಯಾನಿ ಸ್ವಲ್ಪ ಸ್ಟಿಕ್ಕಿ ಬರುತ್ತೆ, ನಮ್ಮದು ಸ್ಟಿಕ್ಕಿ ಇರೋದಿಲ್ಲ, ಪುಡಿ ಹುಡಿಯಾಗಿ ಬರುತ್ತೆ. ಇದು ರೈಸು ಯಾವುದು ನಾವು ಜೀರಾ ರೈಸ್ ಯೂಸ್ ಮಾಡ್ತೀವಿ. ಬುಲೆಟ್ ರೈಸ್ ಬರುತ್ತಲ್ಲ, ಜೀರಾ ರೈಸು ಅದು, ಮತ್ತು ಗಮ್ಸಾಲೆ ಅಂತ ರೈಸ್ ಬರುತ್ತೆ, ಸೆಂಟೆಡ್ ರೈಸು. ಅವೆರಡು ಬ್ಲೆಂಡ್ ಮಾಡ್ತೀವಿ. ಸೂಪರ್. ಆಮೇಲೆ ಇದು ಕಲರ್ ಯಾವ್ದು ಯೂಸ್ ಮಾಡಲ್ಲ ನಾವು. ಒರಿಜಿನಲ್ ಬಿರಿಯಾನಿ ಕಲರ್, ಈಗ ದೊಣ್ಣೆ ಬಿರಿಯಾನಿ ತೊಗೊಂಡ್ರೆ ಅದು ಗ್ರೀನಿಶ್, ಇದು ನಮ್ಮದು ಗ್ರೀನಿಶ್ ಬರುತ್ತೆ. ನಾವು ಸೊಪ್ಪು, ಹಸಿರು ಮೆಣಸಿನಕಾಯಿ ಹಾಕ್ತೀವಿ. ಓಕೆ. ಆದರೆ ಪೇಸ್ಟ್ ಮಾಡಲ್ಲ, ಬಟ್ ಅದೇ ಕಲರ್ ಅದೇ ಬರುತ್ತೆ. ಓಕೆ. ಟೇಸ್ಟ್ ನಿಮಗೆ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಸ್ಪೈಸಸ್ ಎಲ್ಲ ಸ್ಪೈಸಸ್ ಲೋಕಲ್ ಸ್ಪೈಸಸ್ ಇನ್ನೂ ಫ್ಲೇವರ್ ಇರುತ್ತೆ. ನಾವು ಮೆಣಸಿನಕಾಯಿ ಬ್ಯಾಡಿಗೆಯಿಂದ ಡೈರೆಕ್ಟಾಗಿ ತರಿಸ್ತೀವಿ. ಸರಿ. ನಾವೇ ಅದನ್ನ ಗ್ರೈಂಡ್ ಮಾಡಿಬಿಟ್ಟು ಇದು ಮಾಡ್ತೀವಿ. ಮತ್ತು ನಾವು ಕರಿಗಳಿಗೆ ಮಟನ್ ಕುರ್ಮಾ ಬಿಟ್ಟರೆ ಬೇರೆ ಯಾವುದೇ ರೆಡ್ ಕಲರ್ ಕರಿ ಬರ್ತಾವೆ ನಿಮಗೆ, ಅದು ಯಾವುದಕ್ಕೂ ತೆಂಗಿನಕಾಯಿ ಯೂಸ್ ಮಾಡೋದಿಲ್ಲ. ಸರಿ. ಬರೀ ಈರುಳ್ಳಿ, ಟೊಮೊಟೊ, ಕೆಲವೊಂದು ಸೊಪ್ಪುಗಳು, ಮತ್ತು ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡ್ರು. ಓಕೆ. ಅಷ್ಟೇ. ಇದರಲ್ಲಿ ಒಂದು ರೆಡ್ ಕಲರ್ ಗ್ರೇವಿ ಮಾಡ್ತೀವಿ, ಅದು ತುಂಬ ಚೆನ್ನಾಗಿರುತ್ತೆ. ಓಕೆ. ರೆಡ್ ಕಲರ್ ಗ್ರೇವಿಗಳಲ್ಲಿ ಚಿಕನ್ ಬರುತ್ತೆ, ತಲೆ ಮಾಂಸ, ಬೋಟಿ, ಮಟನ್ ಲಿವರು ಅವೆಲ್ಲ ರೆಡ್ ಕಲರ್ ಇದ್ರಲ್ಲಿ ಬರುತ್ತೆ.
ಟೇಸ್ಟ್ ಪ್ರತಿಯೊಂದೂ ಡಿಫ್ರೆಂಟ್ ಆಗಿರುತ್ತೆ. ಓಕೆ ಸರಿ ಸರ್, ಥ್ಯಾಂಕ್ ಯು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ನಾವು ಕೂಡ ಟೇಸ್ಟ್ ಮಾಡ್ತೀವಿ. ಮಾಡಿ. ಸೊ ನಮ್ಮ ಆರ್ಡ್ರ್ ಎಲ್ಲ ಬಂದಿದೆ. ನೀಟಾಗಿ ಬಾಳೆ ಎಲೆ ಹಾಸ್ಬಿಟ್ಟು ಎಲ್ಲ ನೀಟಾಗಿ ಪ್ಲೇಸ್ ಮಾಡಿದ್ದಾರೆ ಎಲೆ ಮೇಲೆ. ಸೊ ನಮ್ಮ ಜೊತೆ ನಮ್ಮ ಸಂಜೀತ್ ಅವರು ಜಾಯ್ನ್ ಆಗಿದ್ದಾರೆ ಇವಾಗ ಊಟ ಮಾಡೋದಕ್ಕೆ. ಆಚೆಗಡೆ ಮಳೆ ಸೌಂಡ್ ಕೇಳಿಸ್ತಾ ಇದೆಯಾ? ಇಲ್ಲಿ ಎಲ್ಲ ಬಿಸಿ 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 ಊಟ, ಬಿಸಿ ಬಿಸಿ ನೀರು ಕುಡಿಯೋಕ್ಕೆ, ಬಿಸಿ ಬಿಸಿ ರಸ, ಆಮೇಲೆ ಬಿಸಿ ಬಿಸಿ ಮುದ್ದೆ, ಆಮೇಲೆ ಮುದ್ದೆಗೆ ಚಿಕನ್ ಕುರ್ಮಾ, ಆಮೇಲೆ ಮಟನ್ ಕುರ್ಮಾ, ಆಮೇಲೆ ಬೋಟಿ ತರಿಸಿದ್ದೀವಿ. ಅದಾದಮೇಲೆ ಮೇಯ್ನಾಗೆ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಕೂಡ ಸಿಗುತ್ತೆ. ಮಟನ್ ತಿಂದಿರೋರು, ಚಿಕನ್ ತಿನ್ನೋರು ಚಿಕನ್ ಬಿರಿಯಾನಿ ಟ್ರೈ ಮಾಡ್ಬೋದು. ನಾವು ಬಿರಿಯಾನಿ ಅಂದರೆ ಮಟನ್ ಬಿರಿಯಾನಿ, ಅದಕ್ಕೋಸ್ಕರ ಮಟನ್ ಬಿರಿಯಾನಿನೇ ತರಿಸಿದ್ದೀವಿ. ಈಗ ಶುರು ಮಾಡೋಣ. ಎಲ್ಲಿಂದ ಶುರು ಮಾಡೋಣ? ರಸಮ್. ಯಾಕೆ ಹೊಟ್ಟೆ ಖಾಲಿ ಆಗುತ್ತಾ? ಜಾಸ್ತಿ ತಿನ್ಬೋದಾ? ಒಂದು ಸಿಪ್ ಹೊಡೆದ್ಬಿಟ್ಟು ಚಂಪ ಹೊಡ. ರಸಮ್ ಕುಡಿದ್ರೆ ಕೆಂಬರೋದು, ಒಂದು ಘಾಟು ಗಂಟ್ಲು ಹೊಡಿಬೇಕು. ಈಗ ಮುದ್ದೆ, ಬಂಗಾರದಂಗೆ ಇರೋ ಮುದ್ದೆ, ಒಂದೇ ಒಂದು ಮುದ್ದೆ ತರಿಸಿದ್ದೀನಿ. ಯಾಕಂದರೆ ಇನ್ನೂ ಶೂಟಿಂಗ್ಗಳು ಬಾಕಿ ಇದೆ. ಸೊ ಸಂಜೀತ್ ಗಡ್ದ, ಅಯ್ಯೋ ನನಗಡ್ದ ಮೂತು ಹೆಂಗಿದೆ ಸಂಜೀತು ಮುದ್ದೆ? ಅಲ್ಟಿಮೇಟ್ ಆಗಿದ್ರೆ ಸಕ್ಕ ಸ್ಮೂಟ್ ಆಗಿದೆ. ಕಟ್ ಮಾಡ್ಬೇಕಾದ್ರೆ ಗೊತ್ತಾಯಿತು. ಸ್ವಲ್ಪ ಬೆಣ್ಣೆ ಎಲ್ಲ ಹಚ್ಚಿ ನೀಟಾಗಿ ರೋಲ್ ಮಾಡಿದ್ದಾರೆ. ಗ್ರೇವಿ ಕೊಟ್ಟರು 2 ಥರ ಮುದ್ದೆಗೆ. ಕುರ್ಮಾ ತರಿಸಿದ್ವಲ್ಲ, ಚಿಕನ್ನು ಮಟನ್ನು. ಸೊ ಅದಕ್ಕೆ ಮಟನ್ ಕುರ್ಮಾನ ಸಪ್ರೇಟಾಗಿ ಸ್ವಲ್ಪ, ಚಿಕನ್ ಕುರ್ಮಾನ ಸಪ್ರೇಟಾಗಿ ಸ್ವಲ್ಪ ಕೊಟ್ಟಿದ್ದಾರೆ. 2ರಲ್ಲೂ ಟೇಸ್ಟ್ ಮಾಡೋಣ. ಫಸ್ಟು ಚಿಕನ್, ಆಮೇಲೆ ಮಟನ್ಗೆ ಹೋಗೋಣ. ಅಷ್ಟು ಕೈಯನ್ನು ಒದ್ದೆ ಮಾಡಿಕೊಂಡು, ಆಹಾ ಸಾಕತ್ತು ಸಾಫ್ಟ್ ಆಗಿದೆ. ಅದು ಊಟ ಮುಳುಗಿಸಿ ಆಹಾ ಊಹು ಸೂಪರ್. ಆಹಾ ಗಂಟ್ಲೆಲ್ಲ ಖಾರ, ಈ ಚಳಿಗೆ ಸೂಪರಾಗಿದೆ ಮಾತ್ರ. ಹಾಂ, ಆಮೇಲೆ ಮುದ್ದೆ ನುಂಗೋಕ್ಕೆ ಕಷ್ಟ ಅಂತ ಹೇಳ್ತಾರಲ್ಲ, ಅವರು ಆರಾಮಾಗಿ ತಿನ್ಬೋದು. ಯಾಕೆ ಗೊತ್ತಾ? ಇದನ್ನು ಚೆನ್ನಾಗಿ ರೋಲ್ ಮಾಡಿಬಿಟ್ಟು ನಾಲ್ಗೆ ಮೇಲೆ ಇಟ್ಕೊಂಡ್ರೆ ಸಾಕು, ಅದೇ ಜಾರ್ಕೊಂಡು ಒಳಗೆ ಹೋಗ್ತಾ ಇದೆ. ನಾವು ಕಷ್ಟಪಟ್ಟು ನುಂಗೋ ಅವಶ್ಯಕತೆ ಇಲ್ಲ. ಸಾಕದು ಬಟರಿ ಸ್ಮೂತ್ ಆಗಿದೆ ಇದು. ಚಿಕನ್ ಕುರ್ಮಾ ಅಂತೂ ಅಲ್ಟಿಮೇಟ್. ಆಮೇಲೆ ಅವ್ರು ಹೇಳಿದ್ರಲ್ಲ ಮಲ್ನಾಡ್ ಸ್ಟೈಲ್, ಕಾಯಿ ಎಲ್ಲ ಬಳಸೋದಿಲ್ಲ. ಸೊ ಒಂಥರ ಡಿಫ್ರೆಂಟ್ ಟೇಸ್ಟು. ಇಲ್ಲಿ ನನ್ನ ವೈಫ್ ಅವರ ರಿಲೇಟಿವ್ಸ್ ಮನೆಗೆಲ್ಲ ಬಂದಾಗ ಸೇಮ್ ಇದೇ ಥರ ಇರುತ್ತೆ. ಇದೇ ಥರ ಸಾರು ಬೆಂಗಳೂರಲ್ಲಿ ಮಾಡಿದ್ರೆ ಬರಲ್ಲ, ಸೇಮ್ ರುಚಿ ಬರೋದೇ ಇಲ್ಲ. ನಾನು ಹೆಂಡ್ತಿನೇ ಮಾಡಿದ್ದಾಳೆ ಒಂದ್ಸಲಿ. ಮೊನ್ನೆ ಬಂದಾಗ ವೀಡಿಯೋ ಮಾಡಿದ್ದೆ, ಅದನ್ನು ಕುಕಿಂಗ್ ವೀಡಿಯೋ. ಚಿಕನ್ ಸಾರು ಮಾಡಿದ್ದು ಸೇಮ್ ಇದೇ ಥರ ಮನೆ ಸ್ಟೈಲೇ ಬರುತ್ತೆ. ಬಟ್ ಇದೇ ಮನೇಲಿ, ನಮ್ಮ ಮನೇಲಿ ಮಾಡಿದ್ರೆ ಅಲ್ಲೇ ಬೇರೆ ಥರ ಟೇಸ್ಟ್ ಬರುತ್ತೆ. ಈ ಟೇಸ್ಟ್ ಬರೋಲ್ಲ. ಅದೇನೋ ಗೊತ್ತಿಲ್ಲ, ಅದಕ್ಕೆ ಮಸಾಲೆ ಡಿಫ್ರೆನ್ಸು. ಇವ್ರದ್ದು ಪುಡಿ ಇರುತ್ತಲ್ಲ, ಸಾಂಬಾರು ಪುಡಿ ಸಪ್ರೇಟಾಗಿರುತ್ತಲ್ಲ, ಅದೇ ಬೇರೆ. ಅವ್ರು ಯೂಸ್ ಮಾಡೋ ಸ್ಪೈಸಸ್ಸು ಪ್ರಮಾಣ ಅದೇ ಡಿಫ್ರೆಂಟ್ ಆಗಿರುತ್ತೆ. ಅಲ್ಲಿ ನಾವು ಯೂಸ್ ಮಾಡೋದೇ ಬೇರೆ. ಆಮೇಲೆ ಇಲ್ಲಿ ಇನ್ನೂ ಸ್ವಲ್ಪ ಚೆನ್ನಾಗಿರೋ ಸ್ಪೈಸಸ್ ಸಿಗುತ್ತೆ, ಮಸಾಲ ಪದಾರ್ಥಗಳು ಫ್ಲೇವರ್ಫುಲ್ ಜಾಸ್ತಿ ಇರುತ್ತೆ. ಸೊ ಅದೇ ಮ್ಯಾಟ್ರು. ಚಿಕನೇ ಸೂಪರಾಗಿದೆ. ಈಗ ಮಟನ್ ಜಂಪ್ ಬಿಡುವ. ಇದು ಮಟನ್ಗೆ ಹೋಗೋಕ್ಕೆ ಮುಂಚೆ ಪೀಸೇ ಮಾಡ್ತೋದ್ವಿ. ಚಿಕನ್ ಪೀಸು ಸಂಜೀತ್ ಅವರೇ ಟ್ರೈ ಮಾಡಿ. ಸಂಜೀವ್ ಹಾಂ ಹಂಗೆ ಸೂಪರಾಗಿ ಬೆಂದೋಗಿದೆಯಲ್ಲ. ಅದ್ಭುತ. ಇಷ್ಟ ಆಯ್ತಾ? ಮನಸ್ತೃಪ್ತಿ ಆಯಿತಾ ನಿಮಗೆ? ಫಿಕ್ಸ್ ನೆಕ್ಸ್ಟ್ ವೀಕ್ ಬಂದರೆ ಇವ್ರು ಮನೆಗೆ ಹೋಗ್ಬೇಕಾರೆ ಹಿಂಗೆ ಇದೇ ರೂಟಲ್ಲಿ ಹೋಗ್ಬೇಕಲ್ಲ, ಒಂದು ಬಸ್ಸು ನಿಲ್ಸುತ್ತಾನೆ ಬಸ್ ಸ್ಟಾಪು. ಸಂಜೀತ್ ಅವರ ನೆಕ್ಸ್ಟ್ ಸ್ಟಾಪ್ ಈ ಕಡೆ ಹೋದಾಗೆಲ್ಲ ಇಲ್ಲೇ. ಚಿಕನೇ ಚೆನ್ನಾಗಿದೆ. ಸೊ ಚಿಕನ್ ಟ್ರೈ ಮಾಡಬೇಕಾಗಿರೋ, ಚಿಕನ್ ತಿನ್ನೋರು ಆರಾಮಾಗಿ ಕಣ್ಮುಚ್ಕೊಂಡು ತೊಗೊಂಬಿಡ್ಬೋದು. ಮುದ್ದೆ ಇದೆಲ್ಲ ಊಟ ಎಲ್ಲ ಇದೆ ಅಂತೆ. ಸೊ ಕಾಂಬೋ ಥರ ಫಸ್ಟ್ ಟ್ರೈ. ಇನ್ನೂ ಇದು ನಾಟಿ ಕೋಳಿ ಹಾಕ್ಕೊಂಡು ಮಾಡ್ಬಿಟ್ರೆ ಇನ್ನೂ ಸೂಪರಾಗಿರುತ್ತೆ. ಸೇಮ್ ಗ್ರೇವಿಗೆ. ಈಗ ಮಟನ್ ನೆಕ್ಸ್ಟು ಮಟನ್ ಗ್ರೇವಿ ಸಂಜೀತ್. ಇದು ಸ್ವಲ್ಪ ತಿಕ್ಕಾಗಿದೆ, ಗಸಿ ತಾನೆ. ಇದು ಅದ್ಭುತ.
ಇದು ಮಟನ್ ಗ್ರೇವಿ ಅಲ್ಲ ಅನಿಸುತ್ತೆ, ಇದು ಸಪ್ರೇಟ್ ಬೇರೆ ಮಟನ್ ಅಂದ್ಕೊಂಡೆ. ಲೈಟಾಗಿ ಸ್ವೀಟಿಶ್ ಇದೆ, ಆಮೇಲೆ ಆ ಖಾರ ಬರುತ್ತೆ, ಸ್ವಲ್ಪ ಈರುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿ ಬಳಸಿದ್ದಾರೆ ಇದರಲ್ಲಿ. ಎಣ್ಣೆ ಎಲ್ಲ ತೇಲ್ತಾ ಇರುತ್ತೆ, ಚೆನ್ನಾಗಿದೆ. ಲೈಟಾಗಿ ಟ್ಯಾಂಗಿನೆಸ್ ಈರುಳ್ಳಿ, ಇದು ಆ ಸ್ವೀಟಿಶು, ಅದು ಸ್ವಲ್ಪ ಸ್ಪೈಸಿಯಾಗಿ ಸಖತ್ತಾಗಿದೆ. ಈಗ ಮಟನ್ ಕುರ್ಮಾ ಟ್ರೈ ಮಾಡೋಣ. ನೋಡಿ ಮಟನ್ ಪೀಸ್, ಒಳ್ಳೆ ಪೀಸ್ ಬಂತ, ಒಳ್ಳೆ ಬೋನ್ ಪೀಸ್ ಬಿತ್ತು ನಮಗೆ ಒಂದು. ಮಟನ್ ಗ್ರೇವಿನಲ್ಲಿ ಡಿಪ್ ಮಾಡೋಣ ಮುದ್ದೆನ ಒಂದ್ಸಲ. ಅದು ಬೇರೆ, ಇದು ಬೇರೆ. ಮಟನ್ ಪೀಸು ಲೈಟಾಗಿ ಕೊಬ್ಬು ಮೇಲುಗಡೆ, ದಪ್ಪ ಕೊಬ್ಬಿಲ್ಲ, ತೆಳುವು ಲೇಯರು ಕಾಣಿಸ್ತಾ ಇದೆ ಅಲ್ಲಿ. ಒಂದು 15 kg ತೂಗುವಂಥ ಮಟನ್ನ ಬಾಳಿಸ್ತಾರೆ ಅಂತ ಹೇಳಿದ್ರು, ಹೊಡಿಸ್ತೀವಿ ಅಂತ. ಚೆನ್ನಾಗಿ ಬೇಯಿಸಿದ್ದಾರೆ, ಸಾಫ್ಟಾಗಿದೆ. ಆಮೇಲೆ ಅದರಲ್ಲಿ ಮುದ್ದೆ ಒಂದು ತುತ್ತನ ಮಟನ್ ಕುರ್ಮಾದಲ್ಲಿ ನುಂಗಿದೆ. ಈಗ ಮಟನ್ ಪೀಸ್ ತಿಂದಾಗ ಏನು ಟೇಸ್ಟ್ ಬಂತು ಬರೀ ಕುರ್ಮಾದಲ್ಲೇ ಬರುತ್ತೆ. ಒಂದು ಸ್ಪೂನ್ ಕುಡಿದು ನೋಡಿ. ಹಿಂಗಿದೆ ಉಪ್ಪು, ಹಿಂಗೆ ಸಂಜೆ ಬಾಯಿ ಅಲ್ಲೇ ಮೇಲೆ ಹಾಕೊಂಡು ಹೊಡಿಬೇಕು. ಮಟನ್ ಪ್ರಿಯರು ಮಧ್ಯಾಹ್ನದ ಬಂದರೆ ಮುದ್ದೆ ಊಟ ತಿಂತೀರಾ, ಮುದ್ದೆ ಏನೋ ಟ್ರೈ ಮಾಡ್ತೀರಾ ಅಂದರೆ ಮಟನ್ ಕುರ್ಮಾ ದಿ ಬೆಸ್ಟ್ ಕಾಂಬಿನೇಷನ್. ಸೊ ಆದಮೇಲೆ ಚಿಕನ್, ಏನಂತೀರಾ? ಕರೆಕ್ಟಾ ನಾನು ಹೇಳಿದ್ದು? ಹಾಗೆ ತಿನ್ಬೇಕು ತಾನೆ, ಹಿಂಗೆ ತಿಂದ್ರೇ ಅದು ನಾನ್ ವೆಜ್ ಮಜಾ. ಈಗ ನೆಕ್ಸ್ಟು ಡಿಶ್ಗೆ ಜಂಪ್ ಆಗೋಣ. ಬೋಟಿ, ಬೋಟಿ ಇದು ಕೂಡ ಗೊಜ್ಜು ಥರ ಬರುತ್ತೆ. ತುಂಬ ಜಾಸ್ತಿ ಗ್ರೇವಿ ಇರಲ್ಲ, ಲೈಟಾಗಿರುತ್ತೆ. ಇದ್ರಲ್ಲೂ ಮುದ್ದೆ ತಿನ್ನೋರು ತಿನ್ಬೋದು. ಸಂಜೀತ್ಗೊಂದು ಒಳ್ಳೆ ಪೀಸ್ ಹಾಕ್ತಾಯಿದ್ದೀನಿ, ಸ್ಟ್ರೆಂತ್ ಬರುತ್ತೆ ಬಾಡಿಗೆ. ಹಿಂಗೆ ಮಟನ್ ಬಿರಿಯಾನಿನ ಬಡ್ಸ್ಕೊಂಬಿಡೋಣ. ಮೇಲ್ಗಡೆ ಮೊಟ್ಟೆ ಇಟ್ಟಿರ್ತಾರೆ, ಅರ್ಧ ಮೊಟ್ಟೆ, ಬಿಸಿ ಬಿಸಿ ಬಿರಿಯಾನಿ. ಮಟನ್ ಪೀಸಸ್ ಸೈಜ್ ನೋಡಿ, ಒಂದೊಂದು 45 50 ಗ್ರಾಮ್ ತೂಗಲ್ವ ಇದು ಆರಾಮಾಗೆ. ಥರ 4 ಪೀಸ್ ಇದೆ ಬಿರಿಯಾನಿನಲ್ಲಿ. ಕುರ್ಮಾದಲ್ಲೂ ಅಷ್ಟೇ ಒಂದು 5 ಪೀಸ್ ಬಂತು ದೊಡ್ಡ ದೊಡ್ಡ ಸೈಜಿಂದು. ಅದರಲ್ಲೂ ಚಿಕನು ಅಷ್ಟೇ, ಅದೊಂದು 5 ಪೀಸು. ಈಗ ಘಮ ಅಂತದೆ. ಒಂದು ತುತ್ತು ರೈಸ್ ತಿನ್ಬಿಟ್ಟು ಆಮೇಲೆ ಬೋಟಿಗೆ ಹೋಗೋಣ, ಯಾಕಂದರೆ ಟೆಂಪ್ಟ್ ಆಗ್ತಿದೆ. ಇದಂತೂ ಉದ್ರುದ್ರಾಗಿ ಬರುತ್ತೆ. ಅವ್ರು ಇಂಟರ್ವ್ಯೂನಲ್ಲಿ ಹೇಳಿದ್ರು, ಸೊ ಉಡಿಯಾಗಿ ಬರುತ್ತೆ ಬಿರಿಯಾನಿ ಅಂತ. 2 ಥರ ರೈಸ್ನ ಮಿಕ್ಸ್ ಮಾಡ್ತಾರೆ. ಜೀರಾ ಸಾಂಬಾರು ಇದೆ, ಘಮ ಅಂತ ಇದೆ. ತಿನ್ಬಿಡುವ? ಹಿಂಗಿದೆ, ಸೂಪರ್ ಟೇಸ್ಟು. ಮಟನ್ದು ಫ್ಲೇವರು, ರೈಸು ಕಣಕಣಕು ಹಿಡಿದುಬಿಟ್ಟಿದೆ. ಆಮೇಲೆ ಆ ರೈಸ್ದು ಫ್ಲೇವರು, ಆ ಜೀರಾ ರೈಸ್ದು ಅದು ಅಷ್ಟೇ. ಆಮೇಲೆ ಮೇಯ್ನಾಗಿ ಜಾಸ್ತಿ ಫ್ಲೇವರ್ಫುಲ್ಲಾಗಿದೆ. ಯಾವುದು ಸ್ಪೈಸಸ್ದು ಘಮ ಹೇಳಿದ್ನಲ್ಲ, ಅದ್ರದ್ದೆಲ್ಲ ಸೋಂಪು ಇರ್ಬೋದು, ಚಕ್ಕೆ, ಲವಂಗ ಎಲ್ಲನೂ ಸೂಪರ್. ಮಟನ್ ಪೀಸಸ್ ಅಂತೂ ಅದ್ಭುತ. ಅದ್ರ ಟೇಸ್ಟ್ಗೋಸ್ಕರನೇ ಬರಬೇಕು. ಬೋಟಿ ತಿನ್ನೋಣ ಅಂದ್ಕೊಂಡೆ, ಇನ್ನೊಂದು ತುತ್ತು ತಿನ್ನಬೇಕು ಅನಿಸ್ತದೆ ಬಿರಿಯಾನಿನೇ. ಇನ್ನೊಂದು ತುತ್ತ, ಅದೇ ನಾನು ಅಷ್ಟೇ ಎದ್ಕೊಂಬಿಟ್ಟೆ ಒಂದು ತುತ್ತು. ಮಟನ್ನು ಕುರ್ಮಾದಲ್ಲಿ ಯಾವ ಥರ ಬೆಂದಿತ್ತು, ಬಿರಿಯಾನಿನಲ್ಲೂ ಅಷ್ಟೇ ಪರ್ಫೆಕ್ಟು, ಅದ್ಭುತವಾಗಿದೆ. ಈಗ ಪಕ್ಕದಲ್ಲಿ ಬೋಟಿ ಕಾಯ್ತದೆ, ಬಾ ಅಂತಿದೆ. ಬೋಟಿ ಗೊಜ್ಜು ಸರಿ. ಒಂದೊಂದು ಗ್ರೇವಿನೂ ಡಿಫ್ರೆಂಟ್ ಆಗಿದೆ ಟೇಸ್ಟು. ಅದೇ ಟೇಸ್ಟ್ ಬೇರೆ, ಮಟನ್ ಬೇರೆ, ಬೋಟಿದೆ ಬೇರೆ. ಸೊ ಒಂದೇ ಥರ ಗ್ರೇವಿನ ಯೂಸ್ ಮಾಡಲ್ಲ. ಸೊ ಒಂದೊಂದಕ್ಕೆ ಒಂದೊಂದು ರೆಸಿಪಿ. ಇದು ಸ್ವಲ್ಪ ಲೈಟಾಗೆ ಖಾರ, ಅದಕ್ಕಿಂತ ಸ್ವಲ್ಪ ಖಾರ. ಚಿಕನ್ ಸ್ವಲ್ಪ ಖಾರ ಅನಿಸ್ತು ಎಲ್ಲದಕ್ಕಿಂತ. ಆ ಮಟನ್ ಕುರ್ಮಾ 2 ಮಧ್ಯ ಆ ಸ್ಪೈಸಿ ಲೆವೆಲಲ್ಲಿ. ಬಟ್ ಇದಕ್ಕೂ ಮಟನ್ಗೂ ಮಟನ್ ಫ್ಲೇವರ್ ಆಬ್ವಿಯಸ್ಲಿ ಆ ಗ್ರೇವಿನಲ್ಲಿ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ರೈಸಲ್ಲಿ ಸ್ವಲ್ಪ ಗ್ರೇವಿನ ಮಿಕ್ಸ್ ಮಾಡಿಕೊಂಡು ಬೋಟಿನ
ಬೋಟಿನ ತೊಗೊಂಡು ಬೋಟಿ ಬಿರಿಯಾನಿ, ಬೋಟಿ ಕಬಾಬ್, ಬೋಟಿ ಬಿರಿಯಾನಿ. ಮಿಸ್ ಮಾಡಿದ್ರೆ ಮಟನ್ ಐಟಮ್ಸ್ ಟ್ರೈ ಮಾಡಿ. ಇನ್ನೂ ತಲೆ ಮಾಂಸ ಸಿಗುತ್ತಂತೆ, ರೆಡಿ ಆಗ್ತಾಯಿದೆ, 10 ನಿಮಿಷ ಆಗ್ಬೋದು ಇನ್ನೂ. ಸೊ ನಾವು ಏನು ರೆಡಿ ಇದೆ ಅದನ್ನು ತರಿಸಿದ್ದೀವಿ. ನಿಮ್ಮದೇ ತಿನ್ನಬೇಕು. ಇವು ನಮ್ಮ ಜರ್ನಿ ಜೊತೆ ನಮಗೆ ಗಗನ್ ಕೂಡ ಜಾಯ್ನ್ ಆಗಿದ್ದಾರೆ. ಮುಂದೆ ಹೋಗ್ತಾ ಅವರು ಕೂಡ ಜಾಯ್ನ್ ಆಗ್ತಾರೆ. ಲಾಸ್ಟ್ ಟೈಮು ಚೆನ್ನಾಗಿ ತಿನ್ನಿಸಿದ್ವಲ್ಲ, ಇಲ್ಲೂ ಅದೇ ಪ್ಲ್ಯಾನಿಂಗಲ್ಲಿ ಇದೆ. ಎಲ್ಲ ಕಡೆ ಚೆನ್ನಾಗಿ ತಿನ್ನಿಸ್ಬೇಕು. ಆಮೇಲೆ ಸಂದೀಪ್ ಅವ್ರ ಮನೆಗೆ ಹೋಗಿ ಮಲ್ಕೊಬೇಕು. ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ, ಒಂದು ಸಣ್ಣ ಬ್ರೇಕ್ ಅಂತ. ಸಂಜಿತ್ ಅವರು ಎಲ್ಲ ಸೂಪರಾಗಿದೆ ಅಂದರು. ಸಂಜಿತ್ ವಿಡಿಯೋದಲ್ಲಿ ನೋಡ್ತಿದ್ರೆ ಸಂಜಿತ್ ಏನಾದರೂ ಊಟ ಮಾಡಬೇಕಾದ್ರೆ ಎಲೆನ ಪದೇ ಪದೇ ಎತ್ತಿ ನೆಕ್ಕಿದ್ರು ಅಂದರೆ ಸೂಪರಾಗಿರುತ್ತೆ ಅಂತ ಅರ್ಥ. ಅದ್ಭುತವಾಗಿದೆ. ಕೈಯಲ್ಲಿ ಅದೇ ಆ ಮಟನ್ದು ಘಮ ಹಂಗೆ ಉಳ್ಕೊಂಡಿದೆ. ಸೊ ಮಿಸ್ ಮಾಡ್ತೀರಾ. ನೀವೇನಾದರೂ ಸಕಲೇಶ್ಪುರಕ್ಕೆ ಬಂದಾಗ ಅಥವಾ ಈ ಕಡೆ ಟ್ರಾವೆಲ್ ಮಾಡ್ತಾಯಿದ್ದೀರಾ ಅಂದರೆ, ಈ ಊಟ ಟೈಮ್ ಬರ್ತೀರಾ ಅಂದರೆ 11 ಗಂಟೆ ಆ ಟೈಮಲ್ಲಿ ಒಂದು ಸ್ಟಾಪ್ ಅಲ್ಲೇ ಪಾರ್ಕಿಂಗ್ ಎಲ್ಲ ಮಾಡಿಬಿಟ್ಟು, ಬಸ್ ಸ್ಟಾಪ್ ಹತ್ರ ಪಾರ್ಕಿಂಗ್ ಇದೆ, ಎಲ್ಲ ರೋಡ್ ಸೈಡೆಲ್ಲ ನಿಲ್ಲಿಸ್ಬಿಟ್ಟು ನಡ್ಕೊಂಬಂದ್ಬಿಡಿ ಇಲ್ಲಿಗೆ. ಒಳ್ಳೆ ಊಟ, ಒಳ್ಳೆ ನಾಟಿ ಸ್ಟೈಲ್ ಊಟ ಸಿಗುತ್ತೆ. ಅದ್ಭುತ. ಅದೇ ಹೇಳಿದ್ದು, ಗ್ರೇವೀಸು ಸೂಪರ್. ಸೊ ಅಥೆಂಟಿಕ್ ಮಲೆನಾಡು ಸ್ಟೈಲ್ ಊಟ ಮಾಡ್ತೀರಾ, ಅದು ಕೂಡ ನಾನ್ ವೆಜ್ ಅಂದರೆ ಮಿಸ್ ಮಾಡಿದ್ರೆ ಬನ್ನಿ. ಗ್ರೇವಿ ಐಟಮ್ಸು ಮುದ್ದೆಗೆ ಅಲ್ಟಿಮೇಟ್ ಆಗಿರುತ್ತೆ. ಬೋಟಿ ಆದರೂ ತೊಗೊಬೋದು ನೀವು. ಅದು ಗೊಜ್ಜು ಥರ ಇರುತ್ತೆ, ಸ್ವಲ್ಪ ಗ್ರೇವಿ ಕಮ್ಮಿ, ಬಟ್ ಅದು ಟೇಸ್ಟ್ ಚೆನ್ನಾಗಿತ್ತು. ಇಲ್ಲ ಗ್ರೇವಿ ಜಾಸ್ತಿ ಬೇಕು ಅಂದರೆ ಹೇಳಿದ್ನಲ್ಲ, ಮಟನ್ ಕುರ್ಮ ಏನಂತೀರ, ಅದಾದಮೇಲೆ ಚಿಕನ್ ಕುರ್ಮ. ಹಂಗೆ ಎಕ್ಸ್ಪ್ರೆಷನ್ ಸಂಜಿದ್ದು ಅವಾಗಿದ್ದ ರೇಗಿಸಿದ್ರು ಇಬ್ಬರು ಇಲ್ಲಿ ಗಂಡು ವರ್ಷ, ಏನು ಮಾತಾಡಿಲ್ಲ ಅಂತ. ಅದಕ್ಕೆ ಇವಾಗ ಮಾತಾಡ್ತಾರೆ. ಅವ್ರು ನಿನ್ನೆ ನೋಡ್ತಾರೆ, ನೀನು ಮಾತಾಡ್ತಾಯಿದ್ದಾರೆ. ಸೊ ಆಮೇಲೆ ಬಿರಿಯಾನಿ ಅಷ್ಟೇ ಸಟಲ್ ಆಗಿತ್ತು, ಲೈಟ್ ಆಗಿತ್ತು, ಅದೇ ಹುಡಿ ಆಗಿತ್ತು, ಜಾಸ್ತಿ ಫ್ಲೇವರ್ಫುಲ್ ಆಗಿತ್ತು. ಅದರಲ್ಲೂ ಮಟನ್ನು ಅದ್ಭುತವಾಗಿ ಬೆಂದಿತ್ತು. ಸೊ ಅದು ಪ್ಲಸ್ ಪಾಯಿಂಟು. ಏನಂತೀರಾ? ಏನು ಹೇಳಲಿಕ್ಕಿಲ್ಲ. ತೃಪ್ತಿ. ಸೊ ವಿಸಿಟ್ ಮಾಡಿ, ಲೊಕೇಶನ್ ಕೊಟ್ಟಿರ್ತೀವಿ, ಫಾಲೋ ಮಾಡಿ. ಯಾರನ್ನು ಕೇಳಿದ್ರು ಹೇಳ್ತಾರೆ, ಆರಾಮಾಗಿ ಬರ್ಬೋದು ನೀವು, ಮಜಾ ಮಾಡಿ. ಸೊ ಆಮೇಲೆ ವಿಡಿಯೋನ ಜಾಸ್ತಿ ಶೇರ್ ಮಾಡಿಬಿಟ್ಟು ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆವಾಗಲೇ ಹೇಳ್ದಂಗೆ ಸಂಜಿತ್ ಅವ್ರದ್ದು ಬಿಹೈಂಡ್ ದ ಸೀನ್ಸು ಅನ್ಎಡಿಟೆಡ್ ಫುಟೇಜ್ ಬೇಕು ಅಂದರೆ onlyfans.com/ಸಂಜಿತ್ ಸಪಳ್ಯ ಅಂತ ಹಾಕಿ ಬರುತ್ತೆ. ನಮಸ್ಕಾರ.